ಮುಂದಕ್ಕೆ 25ಕ್ಕೆ ಹೋಯ್ತಾ ನಂಗೆ ಗೊತ್ತಿಲ್ಲ, ನಾನು ಕೇಳ್ಬೇಕು ಲಾಯರ್ಗಳು. ಏಕಸದಸ್ಯ ಪೀಠದಲ್ಲೇ ನೀವು ವಾದ ಮಾಡಿ ಅಂತ ಹೇಳಿದ್ರಿ. ಏಕಸದಸ್ಯ ಪೀಠದಲ್ಲೇ ನೀವು ನಿಮ್ಮ ಮನವಿ ಕೇಳ್ಕೊಳ್ಳಿ ಅಂತ ಹೇಳಿದ್ರಿ. ಗೊತ್ತಿಲ್ಲ ನನಗೆ. ಆ ಕೋರ್ಟ್ ವಿಚಾರ ನಾವೆಲ್ಲ ಹೆಂಗ್ರಿ ಚರ್ಚೆ ಮಾಡಕ್ ಆಗ್ತದೆ? ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವಕ್ಫ್ ಪ್ರಾಪರ್ಟಿ ನೋಟಿಸ್ ಕಳಿಸ್ತವ್ರು ಯಾರು? ಮೊದಲು ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಮಾತಾಡ್ತಾರೇನ್ರಿ? ಅದ್ರ ಬಗ್ಗೆ ಮಾತಾಡೋದು. ಎಷ್ಟು ನೋಟಿಸ್ ಕಳಿಸಿದವರು ಅವ್ರ ಕಾಲದಲ್ಲೇ ತೆರವುಗೊಳಿಸ್ಲಿಕ್ಕೆ. ಅವ್ರ ಮ್ಯಾನಿಫೆಸ್ಟೋನಲ್ಲಿ 2014 ಏನಂತ ಹೇಳಿದ್ದಾರೆ? ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ, ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನಂತ ಹೇಳಿದ್ದಾರೆ? ಧರ್ಮಗುರುಗಳ ಜೊತೆ ಮಾತಾಡಿ ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಟಿಸ್ ಎಲ್ಲ ಅವರೇ ಜಾಸ್ತಿ ಕೊಟ್ಟಿರೋದು. ಇದು ರಾಜಕೀಯಕ್ಕೋಸ್ಕರ ಈ ತರ ಇಬ್ಬಂದಿತನ ಮಾಡಬಾರದು. ಇಬ್ಬಂದಿತನ ಇದು, ರಾಜಕೀಯ ಇಬ್ಬಂದಿತನ. ಅಸೆಂಬ್ಲಿ ಇದೆ ಅಂತೇಳಿ ಅಸೆಂಬ್ಲಿನಲ್ಲಿ ಏನು ಇಶ್ಯೂ ಇಲ್ವಲ್ಲ ಅವ್ರಿಗೆ ಮಾತಾಡಕ್ಕೆ. ಯಾಕೆ 3 ಚುನಾವಣೆಗಳು ಗೆದ್ಬಿಟ್ಟಿದೀವಿ ಬೈ ಎಲೆಕ್ಷನ್ ಅಲ್ಲಿ. 3 ಚುನಾವಣೆಗಳಲ್ಲೂ ಗೆದ್ದಿದ್ದೀವಿ. ಅವ್ರು ಗೆದ್ದಿದ್ದ 2 ಕ್ಷೇತ್ರಗಳನ್ನು ನಾವು ತಗೊಂಡಿದ್ದೀವಿ. 25 ವರ್ಷದ ನಂತರ ಶಿಗ್ಗಾವಿನಲ್ಲಿ, ಚನ್ನಪಟ್ಟಣದಲ್ಲಿ ಗೆದ್ದಿದ್ದೀವಿ. ಸೊ ಅದಕ್ಕೆ ಈ ನಾಟಕ ಶುರು ಮಾಡಿದ್ದಾರೆ, ರಾಜಕೀಯ ನಾಟಕ ಶುರು ಮಾಡಿದ್ದಾರೆ.